Hello guys, in the last video we saw first 50 questions. In this video we'll see next 50 questions. ನಾವು ಆಲ್ರೆಡಿ ಮೊದಲ 50 ಕ್ವಶನ್ಗಳನ್ನು ನೋಡಿದ್ದೇವೆ. ಈಗ ಇನ್ನ 50 ಕ್ವಶನ್ಗಳನ್ನು ನೋಡೋಣ. KPSC ಆಲ್ರೆಡಿ ಕೀನ ಬಿಡುಗಡೆ ಮಾಡಿದೆ. ಅದರಲ್ಲಿ ಒಂದೆರಡು ಮಿಸ್ಟೇಕ್ಸ್ ಇದೆ. ಆ ಮಿಸ್ಟೇಕ್ಸ್ ಯಾವುದು, ಅದನ್ನ ಹೇಗೆ ನೋಡಬೇಕು ಅಂತ ಕೂಡ ನಾನು ಈ ವಿಡಿಯೋನಲ್ಲಿ ತೋರಿಸ್ತೀನಿ. ಸುಮಾರು ಸ್ಟ್ಯಾಟಿಕ್ ಕ್ವಶನ್ಸ್ ಇರೋದನ್ನ ನಾವು ಬೇಗನೆ ಮಾಡಿಕೊಂಡು ಹೋಗ್ಬೋದು. The doctrine of fundamental rights cannot be amended under Article 368. ಇದನ್ನ ಸುಪ್ರೀಂ ಕೋರ್ಟ್ ಯಾವ ಒಂದು ಕೇಸಲ್ಲಿ ಹೇಳಿದೆ ಅಂತ ಕೇಳಿದ್ದಾರೆ. ಗೋಲಕ್ನಾಥ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್. ನೋಡಿ, ಫಂಡಮೆಂಟಲ್ ರೈಟ್ಸ್ ಆರ್ ಟ್ರಾನ್ಸೆಂಡೆಂಟಲ್ ಅಂಡ್ ಇಮ್ಯೂಟಬಲ್. ಅದನ್ನ ಚೇಂಜ್ ಮಾಡೋ ಹಾಗಿಲ್ಲ ಅಂತ ಹೇಳಿದ್ದು ಗೋಲಕ್ನಾಥ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್. ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಮ್ ಲೈಟ್ ಕಾಂಬ್ಯಾಟ್ ಹೆಲಿಕಾಪ್ಟರ್ ಎಲ್ಲಿ ಅಂತ ಅಂದ್ರೆ ಬೆಂಗಳೂರು. ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್, ಲೈಟ್ ಕಾಂಬ್ಯಾಟ್ ಹೆಲಿಕಾಪ್ಟರ್ ಸ್ವಲ್ಪ ಬೆಂಗಳೂರಲ್ಲೇ ಇದೆ. GST ಕೌನ್ಸಿಲ್ ನ ಯಾವ ಆರ್ಟಿಕಲ್ ಅಲ್ಲಿ ಇಟ್ಟಿದ್ದಾರೆ? ಆರ್ಟಿಕಲ್ 279A. ಡೈರೆಕ್ಟ್ ಕ್ವಶನ್. ಈಗ ಇಂಟ್ರಾಝೋನಲ್ ಸಾಯಿಲ್ಸ್, ಇಂಟರ್ ಝೋನಲ್ ಸಾಯಿಲ್ಸ್ ಅಂತ ಕೇಳ್ತಿದ್ದಾರೆ. ಏನ್ ಹಾಗಂದ್ರೆ, ಝೋನಲ್ ಅಂತ ಅಂದರೆ ನಾವು ಸಾಯಿಲ್ ನ ತಗೊಂಡಾಗ ಯಾವ ಲೇಯರ್ಸ್ ಅಲ್ಲಿ ಡೆವಲಪ್ ಮಾಡ್ತೀವಿ. ಇದು ಪೇರೆಂಟ್ ರಾಕ್ R, ದಿಸ್ ಇಸ್ B, ದಿಸ್ ಇಸ್ E, A ಅಂಡ್ O ಅಂತ ಹೇಳ್ತೀವಿ. O ಅಂದ್ರೆ ಏನು? ಆರ್ಗ್ಯಾನಿಕ್ ಲೇಯರ್. A ಅಂದ್ರೆ ಏನು? ಟಾಪ್ ಸಾಯಿಲ್. E ಅಂದ್ರೆ ಏನು? ಎಲ್ಯುವಿಯೇಟೆಡ್ ಸಾಯಿಲ್. B ಅಂದ್ರೆ ಇಲ್ಯುವಿಯೇಟೆಡ್ ಸಾಯಿಲ್. ಸೊ ಎಲ್ಲ ಡೆವಲಪ್ ಆಗಿದ್ದರೆ ಝೋನಲ್ ಅಂತ ಕರಿತೀವಿ, ಇಲ್ಲ ಅಂದ್ರೆ ಎಝೋನಲ್ ಅಂತ ಕರಿತೀವಿ. ಮಧ್ಯದಲ್ಲಿದ್ದರೆ ಅದನ್ನ ಇಂಟ್ರಾಝೋನಲ್. ಲೋಕಲ್ ಕಂಡೀಷನ್ಸ್ ಅಲ್ಲಿ ಈ ಲೇಯರ್ಸ್ ಎಲ್ಲ ಫಾರ್ಮ್ ಆಗಿರುತ್ತೆ, ಆದರೆ ಲೋಕಲ್ ಕಂಡೀಷನ್ಸ್ ಇಂದ ಆಗಿದ್ದರೆ ಅದನ್ನ ಇಂಟ್ರಾಝೋನಲ್ ಸಾಯಿಲ್ಸ್ ಅಂತ ಕರಿತೀವಿ. ಈ ಲ್ಯಾಟರೈಟ್ ಸಾಯಿಲ್ ಅನ್ನುವಂಥದ್ದು ಆಕ್ಚುಲಿ ನಿಮಗೆ ಯಾವ ರೀತಿಯಾದಂತಹ ಸಾಯಿಲ್? ಈ ಲ್ಯಾಟರೈಟ್ ಸಾಯಿಲ್ ಝೋನಲ್ ಸಾಯಿಲ್ಸ್. ಅದು ಬಿಟ್ರೆ ಇನ್ನು ಮಿಕ್ಕಿದ್ದು ಮೂರು ನಿಮಗೆ ಇಂಟ್ರಾಝೋನಲ್ ಸಾಯಿಲ್ಸ್ ಅಂತ ಕರಿತೀವಿ. ಯುರೋಪಿಯನ್ ಯೂನಿಯನ್ ಅನ್ನ ಯಾವಾಗ ಬಿಡಕ್ ರೆಡಿ ಆಗಿದ್ದಾರೆ? 31 January 2020. ಸೊ ಈಗ ಜಾನ್ 2021 ಒಳಗೆ ಅವರು ಕಂಪ್ಲೀಟ್ ಪ್ರೊಸೆಸ್ ಅನ್ನ ಮಾಡಬೇಕು ಅಂತ ಇದ್ದಾರೆ. The payment method often used in international trade which offers exporter the best assurance ಅಂತ ಕೇಳಿದ್ದಾರೆ. ಅದಕ್ಕೆ ಏನು? ಲೆಟರ್ ಆಫ್ ಕ್ರೆಡಿಟ್ ಅನ್ನೋದು ಉತ್ತರ. ಏನ್ ಹಾಗಂದ್ರೆ ಅಂತ ನೋಡೋಣ. ಈಗ ಓಪನ್ ಅಕೌಂಟ್ ಅಂತ ಅಂದ್ರೆ ಏನು? ನೀವು ಬೇರೆ ದೇಶದಲ್ಲಿ ಹೋಗಿ ಯಾವ ದೇಶಕ್ಕೆ ನೀವು ಎಕ್ಸ್ಪೋರ್ಟ್ ಮಾಡಿರ್ತೀರೋ ಆ ದೇಶದಲ್ಲಿ ಅಕೌಂಟ್ ಓಪನ್ ಮಾಡಿ ದುಡ್ಡು ಹಾಕಿಸ್ಕೊಳ್ಳೋದು. ಇದು ಸ್ವಲ್ಪ ಕಷ್ಟ. ಡ್ರಾಫ್ಟ್ಸ್ ಅಂದ್ರೆ ಏನು? ನಾನು ಒಂದು ಕಂಪನಿಗೆ ಕೊಟ್ರೆ ಆ ಕಂಪನಿ ನಿಮಗ್ ಕೊಡುತ್ತೆ. ಸೊ ಇವಾಗ ನಾನೊಬ್ರು ಕೊಡಬೇಕಿತ್ತು, ಸೊ ನೀವು ನನಗ್ ಕೊಡಬೇಕು ಅಂತ ಅಂದ್ರೆ ನಾನು ನಿಮ್ಮನ್ನ ಡೈರೆಕ್ಟ್ ಆಗಿ ಅವ್ರಿಗೆ ಕೊಟ್ಬಿಡಿ ಅಂತ ಹೇಳ್ತೀನಲ್ಲ, ಆ ರೀತಿಯಾದಂತಹ ಒಂದು ಪ್ರೊಸೀಜರ್ ನ ಡ್ರಾಫ್ಟ್ಸ್ ಅಂತ ಕರೀತಾರೆ. ಬಿಲ್ ಆಫ್ ಲೇಡಿಂಗ್ ಅಂದ್ರೆ ಏನು? ಈಗ ನಾವು ಯಾವುದಾದ್ರೂ ಒಂದು ಗಾಡಿನಲ್ಲಿ ನಮ್ಮ ಹತ್ರ ಇರುವಂತಹ ಎಲ್ಲಾ ಪದಾರ್ಥಗಳನ್ನ ಟ್ರಾನ್ಸ್ಪೋರ್ಟೇಷನ್ಗೆ ಹಾಕಿದ್ರೆ ಅವ್ರು ನಮಗೊಂದು ರಿಸಿಪ್ಟ್ ಕೊಡ್ತಾರಲ್ವಾ, ಆ ರಿಸಿಪ್ಟ್ ಅನ್ನ ಬಿಲ್ ಆಫ್ ಲ್ಯಾಡಿಂಗ್ ಅಂತ ಹೇಳ್ತಾರೆ. ಇನ್ನು ಲೆಟರ್ ಆಫ್ ಕ್ರೆಡಿಟ್ ಅಂದ್ರೆ ಏನು? ಇದರ ಅರ್ಥ ಏನು ಅಂತ ಅಂದ್ರೆ ವೆರಿ ಸಿಂಪಲ್. ನೋಡಿ ಏನ್ ಹೇಳ್ತಾರೆ. ಈಗ ಎ ಅನ್ನೋವನು ಪರ್ಚೇಸ್ ಮಾಡ್ತಿದ್ದಾನೆ, ಬಿ ಅನ್ನೋವನು ಸೆಲ್ಲರ್ ಆಗಿರ್ತಾನೆ. ಇಲ್ಲಿ SBI ಬ್ಯಾಂಕ್ ಇದೆ ಅಂತ ಅನ್ಕೊಳ್ಳಿ.
ಬಿಗೆ ದುಡ್ಡು ಎಮರ್ಜೆನ್ಸಿ ಇರುತ್ತೆ, ಎ ಯಾರು ಅಂತಾನೂ ಗೊತ್ತಿಲ್ಲ, ಆದ್ರೆ ಇವನು ಚೆಕ್ ಕೊಡ್ತಾನೆ, ಬೇರೆ ದೇಶದ್ದು ಯಾವುದೋ ಒಂದು ಬಾಂಡ್ ಕೊಡ್ತಾನೆ, ಅದನ್ನ ನಾವು ಒಪ್ಕೊಂಡು ಕಳ್ಸಕ್ ಆಗಲ್ಲ, ಪೋಸ್ಟ್ ಡೇಟೆಡ್ ಚೆಕ್ ಕೊಟ್ಟ ಅಂತ ಇಟ್ಕೊಳ್ಳಿ, ಅದನ್ನ ಒಪ್ಕೊಂಡು ಸೆಲ್ಲರ್ ಅವನಿಗೆ ಸೆಲ್ ಮಾಡಕ್ ಆಗಲ್ಲ, ಹಾಗೆ ಅಂತ ಎ ಮುಂಚೆನೆ ದುಡ್ಡು ಕಳಿಸ್ತಾನ, ಅವನು ಕೊಡಕ್ ರೆಡಿ ಇರಲ್ಲ. ಸೊ ಇವನು ಕಳಿಸದ ಮೇಲೆ ಅವನು ದುಡ್ಡು ಕೊಡ್ಲಿಲ್ಲ ಅಂದ್ರೆ ಏನು ಅನ್ನೋ ಒಂದು ಭಯ ಇರುತ್ತೆ. ಸೊ ಈ ಭಯಾನ ತಡೆಯೋದಕ್ಕೆ ಗವರ್ನಮೆಂಟ್ ಏನ್ ಮಾಡಿದೆ, ಲೆಟರ್ ಆಫ್ ಕ್ರೆಡಿಟ್ ಅಂತ ಮಾಡಿದ್ದಾರೆ. ಅದ್ರ ಪ್ರಕಾರ ಏನು, ಇವನು ಪ್ರಾಡಕ್ಟ್ಸ್ ಅನ್ನ ಇವನು ಕಳಿಸಿರೋ ಅಂತಹ ಒಂದು ರಿಸಿಪ್ಟ್ ಅನ್ನ ತಗೊಂಡು ಬಂದು SBI ಗೆ ಕೊಡ್ತಾರೆ. ಇವನೇನ್ ಮಾಡ್ತಾನೆ, ಹೌದು ನನಗ್ ಬರ್ತಿದೆ, ಅದು ನನ್ನ ಹತ್ರ ಬರ್ತಿದೆ, ನಾನು ನಿಮಗೆ ಈ ಚೆಕ್ ಕೊಡ್ತೀನಿ, ನೀವಿದನ್ನ ತಗೊಂಡು ಅವನಿಗೆ ದುಡ್ಡು ಕೊಡಬಹುದು ಅಂತ ಹೇಳ್ತಾರೆ. ಸೊ ಇದರಿಂದ ಏನಾಗತ್ತೆ, ಇವನಿಗೆ 100 ರೂಪಾಯಿ ಸಿಗೋ ಹಾಗಿದ್ರೆ, ಯಾರಿಗೆ, ಬಿಗೆ 100 ರೂಪಾಯಿ ಸಿಗೋ ಹಾಗಿದ್ರೆ SBI ಮಧ್ಯಸ್ಥಿಕೆ ಇರೋದ್ರಿಂದ 90 ರೂಪಾಯಿ ಮಾತ್ರ SBI ಇವನು ಕೊಡುತ್ತೆ, 10 ರೂಪಾಯಿ SBI ಕಮಿಷನ್ ಇಟ್ಕೊಳ್ಳುತ್ತೆ. ಸೊ ಈ ಕಮಿಷನ್ಗೋಸ್ಕರ SBI ಕೆಲಸ ಮಾಡ್ತಿರುತ್ತೆ, ಅರ್ಥ ಆಗ್ತಿದ್ಯಾ? ಸೊ ಈಗ ಏನಾಯ್ತು, ಈ SBI ಲೆಟರ್ ಆಫ್ ಕ್ರೆಡಿಟ್ ಅಂತ ಹೇಳಿ ಸೆಲ್ಲರ್ಗೆ ಕೊಡ್ತಾರೆ. ಏನು ಲೆಟರ್ ಆಫ್ ಕ್ರೆಡಿಟ್ ಅಂತ ಅಂದ್ರೆ, ನೀನು ಗೂಡ್ಸ್ ಅನ್ನ ಅವನು ಕಳಿಸ್ಬಿಡು, ಅವನು ಕೊಡದೆ ಇರ್ಲಿ, ನಾಳೆ ನಾನು ನಿಮಗೆ ಆ ಕಂಪ್ಲೀಟ್ ಹಣವನ್ನ ಕೊಡ್ತೀನಿ ಅಂತ ಹೇಳಿ SBI ಒಂದು ಲೆಟರ್ ಆಫ್ ಕ್ರೆಡಿಟ್ ಅಂತ ಕೊಡ್ತಾರೆ. ಇದು ಏನಕ್ಕೆ ಮಾಡಿರೋದು ಅಂತ ಅಂದ್ರೆ, ಸ್ವಲ್ಪ ಈಸಿಯಾಗಿ ಎಕ್ಸ್ಪೋರ್ಟ್ಸ್ ನಡೀಲಿ ಅಂತ ಹೇಳಿ. ನೋಡಿ, ಕೃಷ್ಣಾ ಗೋದಾವರಿನಲ್ಲಿ ಇರುವಂತಹ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಯಾವ ಸ್ಟ್ರಕ್ಚರ್ಗೆ ಸೇರಿರುವಂತದ್ದು, ರವ್ವಾ. ಇದನ್ನ ಇಂಟರ್ನೆಟ್ ಅಲ್ಲಿ ಹುಡುಕಿದಾಗ ಕ್ಲಿಯರ್ ಆಗಿ ಗವರ್ನಮೆಂಟ್ ವೆಬ್ಸೈಟ್ ಅಲ್ಲಿ ಬರೆದಿದ್ದಾರೆ. ಅಖಿಲ ಕರ್ನಾಟಕ ಸತ್ಯಾಗ್ರಹ ದಿನ 12 ಜನವರಿ. ಈಗ ಎಕ್ಸ್ಟೆಂಟ್ ಆಫ್ ಪಾವರ್ಟಿ ಎಷ್ಟಿದೆ ಅಂತ ನೋಡೋದಕ್ಕೆ ಹ್ಯೂಮನ್ ಪಾವರ್ಟಿ ಇಂಡೆಕ್ಸ್ ಅನ್ನ ಯೂಸ್ ಮಾಡ್ತಾರೆ. ನೋಡಿ, ಮೋಹಿತ್ ಭಟ್ಟಾಚಾರ್ಯ ಅನ್ನೋರು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅನ್ನ ಬರೆದಿದ್ದಾರೆ. ರಜನಿ ಕೊಥಾರಿ ಅನ್ನೋರು ಕ್ಯಾಸ್ಟ್ ಅಂಡ್ ಪಾಲಿಟಿಕ್ಸ್ ಇನ್ ಇಂಡಿಯಾ ಅಂತ ಬರೆದಿದ್ದಾರೆ. CP ಭಂಬ್ರಿ ಅವರು ಇಂಡಿಯನ್ ಸ್ಟೇಟ್ ವರ್ಕಿಂಗ್ ಎ ಡೆಮೋಕ್ರೆಟಿಕ್ ಕಾನ್ಸ್ಟಿಟ್ಯೂಷನ್. ಸೊ ಆನ್ಸರ್ ಇದು. ಪಬ್ಬಾಡ್ ಬುಕ್ಸ್ ಇವೆಲ್ಲ. ಜಿಯೋಗ್ರಫಿ ಆಪ್ಷನಲ್ ಸಂಬಂಧಪಟ್ಟಿರುವಂತದ್ದು. ಮೈಗ್ರೇಷನ್ ಟ್ರಾನ್ಸಿಷನ್ ಥಿಯರಿ ಅನ್ನೋದು ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಮಾಡೆಲ್ಗೆ ಸಂಬಂಧಿಸಿರುವಂತಹ ಒಂದು ಥಿಯರಿ. ಇದು ಡೆಮೋಗ್ರಫಿ ಅಂದ್ರೆ ಏನು, ಪಾಪ್ಯುಲೇಷನ್. ಮೈಗ್ರೇಷನ್ ಅಂದ್ರೆ ಏನು, ಪಾಪ್ಯುಲೇಷನ್. ವೆಬರ್ ಲೀಸ್ಟ್ ಕಾಸ್ಟ್ ಥಿಯರಿ ಬಂದು ಇಂಡಸ್ಟ್ರಿಗೆ ಸಂಬಂಧಪಟ್ಟಿರುವಂತದ್ದು, ಪಾಪ್ಯುಲೇಷನ್ಗೆ ಸಂಬಂಧಪಟ್ಟಿರೋದು ಅಲ್ಲ. ಮೆಕೆಂಡರ್ ಅನ್ನುವಂಥವನು ಜಿಯೋ ಪಾಲಿಟಿಕ್ಸ್ಗೆ ಸಂಬಂಧಪಟ್ಟಿರುವಂತದ್ದು. ರೋಸ್ಟೌ ಥಿಯರಿ ಅನ್ನೋದು ಸ್ಟೇಜಸ್ ಆಫ್ ಗ್ರೋತ್ಗೆ ಸಂಬಂಧಪಟ್ಟಿರುವಂತದ್ದು. ಸೊ ಎಕಾನಮಿಕ್ ಸಂಬಂಧಪಟ್ಟಿರುವಂತದ್ದು. ಚತುರ್ವಿಂಶತಿ ಮೂರ್ತಿ ಅಂದರೆ ವಿಷ್ಣುಗೆ 4 ಕೈಗಳಿರೋದನ್ನ ಹಾಗೆ ಅಂತ ಕರೀತಾರೆ. ಕ್ಲೈಮೇಟ್ ರಿಸ್ಕ್ ಇಂಡೆಕ್ಸ್ ಇಂಡಿಯಾ 5th ಪೊಸಿಷನ್ ಅಲ್ಲಿದೆ. ಈಗ ನೋಡಿ, ಈ ಕ್ವಶನ್ಗೆ ಸುಮಾರು ಇನ್ಸ್ಟಿಟ್ಯೂಷನ್ಸ್ ಓಪನ್ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳ್ಬಿಟ್ರು. ಯಾಕೆ ಹೇಳಿದ್ರು, ಅವರೆಲ್ಲರಿಗೂ ನೋಡಿದ್ರು ಅಂತ ಅಂದ್ರೆ ಈ ಲೈನ್ ಅನ್ನ ನೋಡಿದ್ರು, ಕ್ರಿಯೇಟ್ ಎನಫ್ ಜಾಬ್ಸ್ ಫಾರ್ ಆಲ್ ದೋಸ್ ಏಬಲ್ ಅಂಡ್ ವಿಲ್ಲಿಂಗ್ ಟು ವರ್ಕ್ ಅಂತ. ಆದರೆ ಈಗ ನೋಡಿ, ಇನ್ಎಡಿಕ್ವೆಸಿ ಆಫ್ ಪ್ರೊಡಕ್ಟಿವ್ ಕೆಪಾಸಿಟಿ ಅಂದ್ರೆ ಏನು, ಗವರ್ನಮೆಂಟ್ ಕೊಡಕ್ಕೆ ಸಾಧ್ಯವಾಗ್ತಿಲ್ಲ. ಯಾಕೆ ನೋಡಿ, ಈಗ ನನ್ನಲ್ಲಿರೋ ಒಂದು ಸ್ಕಿಲ್ ಬೇರೆ, ನಾನೇನು ಟೀಚರ್ ಆಗಿದ್ದೀನಿ, ನಾನು ಟೀಚಿಂಗ್ ಏನು ಬೇಕೋ ಓದ್ಕೊಂಡಿದ್ದೀನಿ. ಆದರೆ ನಮ್ಮ ದೇಶದಲ್ಲಿ ಇಂಜಿನಿಯರ್ಗಳ ಕೆಲಸ ಇದೆ, ಮೆಡಿಕಲ್ ಓದೋರಿಗೆ ಕೆಲಸ ಇದೆ, ಪಾಲಿಟೆಕ್ನಿಕ್ ಅವನಿಗೆ ಕೆಲಸ ಇಲ್ಲ, ಆರ್ಟ್ಸ್ ಅವನಿಗೆ ಕೆಲಸ ಇಲ್ಲ. ಸೊ ನನ್ನಲ್ಲಿ ಇರುವಂತಹ ಸ್ಕಿಲ್ಸ್ಗೆ ನಮ್ಮ ದೇಶದಲ್ಲಿ ಕೆಲಸಗಳು ಇಲ್ಲ. ಯಾಕಿಲ್ಲ, ನಮ್ಮ ಎಕಾನಮಿಯ ಸ್ಟ್ರಕ್ಚರ್ ನನ್ನ ಒಂದು
ಎಜುಕೇಶನ್ಗೆ ಬೇಕಾಗಿರುವಂತಹ ಜಾಬ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇಲ್ಲ. ಸೊ ಗವರ್ನಮೆಂಟ್ ಆ ರೀತಿ ಮಾಡದೇ ಇರೋದ್ರಿಂದ ನಾವು ಅದನ್ನ ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಡೈರೆಕ್ಟ್ ಆಗಿ ಅವರು ಕೊಟ್ಟಿರುವಂತಹ ಕ್ವಶನ್ ಅನ್ನು ನಾವು ಹಾಕಿದಾಗ ಶೋಧ್ ಗಂಗಾ ಅನ್ನೋ ಗವರ್ನಮೆಂಟ್ ವೆಬ್ಸೈಟ್ ಇಂದಾನೆ ನಮಗೆ ಅದು ಸ್ಟ್ರಕ್ಚರಲ್ ಇನ್ ನೇಚರ್ ಅಂತ ಡೈರೆಕ್ಟ್ ಆಗಿ ಬಂದಿದೆ. ಸೊ ಕ್ವಾಸಿ ಫೆಡರಲ್ ಅಂತ ಯಾರು ಹೇಳಿದ್ರು? KCVRA ಅನ್ನೋರು ಇದ್ರ ಬಗ್ಗೆ ಹೇಳಿದ್ರು. ನಿರ್ಭಯ ಗ್ಯಾಂಗ್ ರೇಪ್ ಪಾರ್ಡನಿಂಗ್ ಪವರ್ ಪ್ರೆಸಿಡೆಂಟ್ಗೆ ಯಾವ ಆರ್ಟಿಕಲ್ ಕೆಳಗಿದೆ ಅಂತ ಅಂದಾಗ ಆರ್ಟಿಕಲ್ 72 ಪಾರ್ಟ್ 5. ನೋಡಿ, ಈ ಕ್ವಶನ್ ನಲ್ಲಿ ಎ ಅಂಡ್ ಸಿ ಕರೆಕ್ಟ್. ಸಮುದ್ರಗುಪ್ತನ ಬಗ್ಗೆ ಕೇಳಿದ್ದಾರೆ. ಫ್ರಮ್ ಹಿಸ್ ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಯಾವುದು ಕರೆಕ್ಟ್ ಅಂತ ಅಂದ್ರೆ, he made the frontier rulers of Kamarupa Samatata pay obeisance and tributes to him. He defeated captured kings of Palakka, Kotturu and Avamukta. So A and C correct ಆಗಿದೆ. expel ಅನ್ನೋದು ತಪ್ಪಾಗಿದೆ. He exterminated ಯಯುಧಾಸ್, ಮದ್ರಕಾಸ್ ಅಂಡ್ ಮಾಲವಾಸ್ ಅನ್ನೋದು ಕೂಡ ತಪ್ಪಾಗಿದೆ. ಎಕ್ಸ್ಟರ್ಮಿನೇಟ್ ಮಾಡಲಿಲ್ಲ. ನೋಡಿ ನೆಕ್ಸ್ಟ್, ಡಿಫೋ ಬ್ರಿಡ್ಜ್ ಅನ್ನೋದು ಅರುಣಾಚಲ್ ಪ್ರದೇಶಲ್ಲಿದೆ. ಅದು ಗೊತ್ತಿದ್ರೆ ನಿಮಗೆ ಕಾಶ್ಮೀರ್ ಕುಲ್ಲು ತಪ್ಪು, ಅಸ್ಸಾಂ ತಪ್ಪು, ಚಂಪಾ ತಪ್ಪು. ಎಲ್ಲಿರುತ್ತೆ? ದಿಬಾಂಗ್. ನೋಡಿ, ನಾನ್ ಟ್ಯಾಕ್ಸ್ ರೆವಿನ್ಯೂ ಯಾವುದು ಅಂತ ಕೇಳ್ತಿದ್ದಾರೆ. ನೋಡಪ್ಪ, ನಮ್ಮ ಸಂಪಾದನೆಗೆ, ಅರ್ನಿಂಗ್ಸ್ಗೆ, ಇಂಡಿವಿಜುವಲ್ಸ್ ಅರ್ನಿಂಗ್ಸ್ಗೆ ಕಂಪನೀಸ್ ಅಥವಾ ಇಂಡಿವಿಜುವಲ್ಸ್ ಏನಾದರೂ ದುಡ್ಡನ್ನ ಅರ್ನ್ ಮಾಡಿದರೆ ಆ ದುಡ್ಡಿಗೆ ಹಾಕುವಂತಹ ಟ್ಯಾಕ್ಸ್ ಅನ್ನ ಟ್ಯಾಕ್ಸ್ ರೆವಿನ್ಯೂ ಅಂತ ಹೇಳ್ತೀವಿ. ಹಾಗೆ ಕಂಪನಿಗಳು ಇಂಡಿವಿಜುವಲ್ಸು ಅರ್ನ್ ಮಾಡದೆ ಬೇರೆ ರೀತಿಯಲ್ಲಿ ಟ್ಯಾಕ್ಸ್ ಹಾಕದೆ ಬೇರೆ ರೀತಿಯಲ್ಲಿ ದುಡ್ಡು ಬಂದರೆ, ಈಗ ನೋಡಿ ಪ್ರಾಫಿಟ್ಸ್ ಅಂದ್ರೆ ಏನು? ಲಾಭ ಬಂತು. ಸೊ ಲಾಭದ ಮೇಲೆ ಟ್ಯಾಕ್ಸ್ ಕಟ್ತೀವಲ್ಲ. ಈಗ ನನಗೆ 3 ಕೋಟಿ ಲಾಭ ಬಂತು, ಇದರಲ್ಲಿ 10% ಟ್ಯಾಕ್ಸ್ ಕಟ್ಟಿದೆ ಅಂತ ಇಟ್ಕೊಳ್ಳಿ. ಅಂದ್ರೆ ಎಷ್ಟಾಯ್ತು? ಇನ್ನು ಉಳಿದಿದ್ದು 2.7 crore ಇದೆ ಅಂತ ಅನ್ಕೊಳ್ಳಿ. ಈ 2.7 crore ಏನು? ಲಾಭ. 10% ಏನು? ಟ್ಯಾಕ್ಸ್. ಸೊ ಇದನ್ನ ಟ್ಯಾಕ್ಸ್ ರೆವಿನ್ಯೂ ಅಂತ ಕರಿತೀನಿ. ಇದನ್ನೇನಂತ ಕರಿತೀನಿ? ನಾನ್ ಟ್ಯಾಕ್ಸ್ ರೆವಿನ್ಯೂ ಅಂತ ಕರಿತೀನಿ. ಈಗ BSNL ಆಗಿರಬಹುದು, ಯಾವುದೇ ಒಂದು ಕಂಪನಿ ಆಗಿರಬಹುದು, ಯಾವುದೇ ಒಂದು ಕಂಪನಿ, ನೆನ್ಪಿಟ್ಕೊಳ್ಳಿ, ಯಾವುದೇ ಒಂದು ಕಂಪನಿ, ಗವರ್ನಮೆಂಟ್ ಕಂಪನಿ ಲಾಭ ಬಂದಾಗ ಆ ದುಡ್ಡು ಗವರ್ನಮೆಂಟ್ಗೆ ಕೊಡುತ್ತಲ್ವಾ, ಅದನ್ನ ಡಿವಿಡೆಂಡ್ಸ್ ಅಂಡ್ ಪ್ರಾಫಿಟ್ಸ್ ಅಂತ ಹೇಳ್ತೀವಿ. ಯಾಕೆ? ಗವರ್ನಮೆಂಟ್ ಆ ಕಂಪನಿ ನಡೆದಾಗ ಅವರಿಗೆ ದುಡ್ಡು ಕೊಟ್ಟಿರ್ತಾರೆ. ಎಕ್ಸ್ಟರ್ನಲ್ ಗ್ರಾಂಟ್ಸ್ ಅಂದ್ರೆ ಬೇರೆ ದೇಶದವರು ನಮಗೆ, ಅಥವಾ ಈಗ ವರ್ಲ್ಡ್ ಬ್ಯಾಂಕ್ ಆಗಿರಬಹುದು, IMF ಆಗಿರಬಹುದು, ಯಾರೇ ಆಗಲಿ ನಮಗೆ ಕೊಡುವಂತಹ ದುಡ್ಡನ್ನ ಎಕ್ಸ್ಟರ್ನಲ್ ಗ್ರಾಂಟ್ಸ್ ಅಂತ ಕರಿತೀವಿ. ಇಂಟ್ರೆಸ್ಟ್ ರಿಸಿಪ್ಟ್ಸ್ ಅಂದ್ರೆ ಏನು? ಗವರ್ನಮೆಂಟ್ ಯಾರಿಗೂ ದುಡ್ಡು ಕೊಡುತ್ತೆ, ಅವ್ರು ಬಡ್ಡಿ ಕೊಟ್ಟಿರ್ತಾರೆ. ಸುಮಾರು ದೇಶಗಳಿಗೆ ಇಂಡಿಯಾ ಲೋನ್ಸ್ ಕೊಡುತ್ತೆ. ಸೊ ಅದು ಬರೋದು ಟ್ಯಾಕ್ಸ್ ಅಲ್ಲ. ಸೊ ಇಂಟ್ರೆಸ್ಟ್ ಮೇಲೆ ನಾನು ಟ್ಯಾಕ್ಸ್ ಹಾಕಿದ್ರೆ ಅದನ್ನ ನಾನ್ ಟ್ಯಾಕ್ಸ್ ರೆವೆನ್ಯೂ ಅಂತ ಕರೆಯಲ್ಲ. ಲಿಬರಲ್ ಪೊಲಿಟಿಕಲ್ ಪಾರ್ಟೀಸ್ ಅಂದ್ರೆ ಏನು? ಈಗ ನೋಡಿ, ರಾಡಿಕಲ್ ಅಂತ ಕರಿತೀವಿ, ಲಿಬರಲ್ ಅಂತ ಕರಿತೀವಿ, ಕನ್ಸರ್ವೇಟಿವ್ ಅಂತ ಕರಿತೀವಿ. ಈ ರಾಡಿಕಲ್ ಅನ್ನೋರು ಏನು? ದೇ ಓವರ್ ಥ್ರೋ ದ ಎಕ್ಸಿಸ್ಟಿಂಗ್ ಇನ್ಸ್ಟಿಟ್ಯೂಷನ್. ಇರುವಂತಹ ಒಂದು ಇನ್ಸ್ಟಿಟ್ಯೂಷನ್ ಅನ್ನ ಓವರ್ ಥ್ರೋ ಮಾಡಿ ಹೊಸ ಇನ್ಸ್ಟಿಟ್ಯೂಷನ್ಗಳನ್ನ ತರಬೇಕು ಅನ್ನೋರು ರಾಡಿಕಲ್. ಲಿಬರಲ್ ಏನು? ಇರೋ ಇನ್ಸ್ಟಿಟ್ಯೂಷನ್ ಅಲ್ಲೇ ಚೇಂಜಸ್ ಮಾಡೋಣ. ನಮ್ಮ ದೇಶದಲ್ಲಿ ಕರಪ್ಷನ್ ಇದೆ, ಸೊ ಈ ಗವರ್ನಮೆಂಟ್ ನ ಕಿತ್ತು ಎಸೀರಿ, ಕಮ್ಯುನಿಸ್ಟ್ ಗವರ್ನಮೆಂಟ್ ನ ತಗೊಂಡ್ ಬನ್ನಿ ಅನ್ನೋದು ರಾಡಿಕಲ್. ಇಲ್ಲ, RTI ಮಾಡೋಣ, ಲೋಕ್ಪಾಲ್ ಮಾಡೋಣ, ಲೋಕಾಯುಕ್ತ ಮಾಡೋಣ ಅನ್ನೋದು ಲಿಬರಲ್. ಹೇಗಿದೆಯೋ ಹಾಗೇ ಇರಲಿ ಅನ್ನೋದು ಕನ್ಸರ್ವೇಟಿವ್, ಸ್ಟೇಟಸ್ ಕೋ ಅಂತಾರೆ. ಸೊ ರಿಫಾರ್ಮಿಂಗ್ ದಿ ಎಕ್ಸಿಸ್ಟಿಂಗ್ ಇನ್ಸ್ಟಿಟ್ಯೂಷನ್ಸ್ ಕರೆಕ್ಟ್ ಆಪ್ಷನ್. ನೋಡಿ, ಝೇಡ್ ಕ್ರಾಪ್ ಸಮ್ಮರ್ ಸೀಸನ್ ಅಲ್ಲಿ ಫ್ರೂಟ್ಸ್ ಸ್ವಲ್ಪ ಬೆಳೆಸ್ತಾರೆ. ಇಲ್ಲಿರೋದ್ರಲ್ಲಿ ಫ್ರೂಟ್ಸ್ ಯಾವುದು? ವಾಟರ್ಮೆಲನ್. ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿ ಯಾವ ಮಿನಿಸ್ಟ್ರಿ ಬಿಟ್ಟಿದೆ?
ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್, ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್. ಇಥಿಯೋಪಿಯಾ ಲಾಂಚ್ ಮಾಡಿರತಕ್ಕಂತಹ ಫಸ್ಟ್ ಸ್ಯಾಟಲೈಟ್ ಯಾವುದು? ETRSS, ಚೈನಾ ಲಾಂಚ್ ಮಾಡಿ ಕೊಟ್ಟಿದೆ. ಕಾರ್ಪೊರೇಷನ್ ಟ್ಯಾಕ್ಸ್ ಯಾರ ಮೇಲೆ ಹಾಕ್ತಾರೆ ನೋಡಿ, ಯಾವ ಯಾವ ಕಂಪನಿಗಳು ರಿಜಿಸ್ಟರ್ಡ್ ಆಗಿರುತ್ತೋ ಅಂತ ಕಂಪನಿಗಳ ಮೇಲೆಲ್ಲ ಹಾಕ್ತಾರೆ. ಇಂಡಿವಿಜುವಲ್ಸ್ ತಪ್ಪು, ಅನ್ರಿಜಿಸ್ಟರ್ಡ್ ಕಂಪನೀಸ್ ತಪ್ಪು, ಓನ್ಲಿ ರಿಜಿಸ್ಟರ್ಡ್ ಕಂಪನೀಸ್. ಸಿ ಇಸ್ ಕರೆಕ್ಟ್. ಈ ಗ್ಯಾಲಪಗೋಸ್ ಐಲ್ಯಾಂಡ್ಸ್ ಅನ್ನೋದು ನೀವು ಸೌತ್ ಅಮೆರಿಕಾನ ಕನ್ಸಿಡರ್ ಮಾಡಿದ್ರೆ ಪಕ್ಕದಲ್ಲಿ ಕಾಣಿಸುತ್ತೆ, ಅಲ್ಲಿ ಈಕ್ವೇಡರ್ ಇದೆ. ಸೊ ಫಿನ್ಲೆಂಡ್, ಸ್ವೀಡನ್ ಯುರೋಪ್ ಅಲ್ಲಿ ಬರುತ್ತೆ, ಬಹಮಾಸು ನಾರ್ತ್ ಅಮೆರಿಕಾ ಕೆಳಗಡೆ ಬರುತ್ತೆ. ಸೊ ಈಕ್ವೇಡರ್ ಕರೆಕ್ಟ್ ಆನ್ಸರ್. ಐಸ್ ನದಿ ಇದ್ದಾಗ, ನದಿ ಮೇಲೇನಾದರೂ ಐಸ್ ಫ್ಲೋಟ್ ಆಗ್ತಾ ಇದ್ದರೆ ಅದನ್ನ ನಾವು ನಲೆಟ್ಸ್ ಅಂತ ಕರಿತೀವಿ. ಈ ಕ್ವಶನ್ KPSC ಅವರು ತಪ್ಪು ಕೊಟ್ಟಿದ್ದಾರೆ. ಯಾಕೆ ನೋಡಿ, ಈ ಪಂಚ್ ಮಾರ್ಕ್ಡ್ ಕಾಯಿನ್ಸ್ ಅರ್ಲಿಯೆಸ್ಟ್ ಕಾಯಿನೇಜ್ ಇನ್ ಇಂಡಿಯಾ ಕರೆಕ್ಟ್ ಆಯ್ತಾ. ಸೊ ಈಗ ನಾಟ್ ಇನ್ ಸರ್ಕ್ಯುಲೇಷನ್ ಇನ್ ಸೌತ್ ಇಂಡಿಯಾ ರಾಂಗ್. ನೋಟ್ ಸಿಂಬಲ್ಸ್ ಇದೆಯಾ? ಇದೆ. ಸೊ KPSC ಅವ್ರು ಏನ್ ಹೇಳ್ಬಿಟ್ಟಿದ್ದಾರೆ, ಇದು ಕರೆಕ್ಟ್ ಅಂತ ಹೇಳಿದ್ದಾರೆ, ಎಲ್ಲೋ ಮಿಸ್ ಆಗಿದೆ. ದೇ ಆರ್ ಮೇಡ್ ಅಪ್ ಆಫ್ ಸಿಲ್ವರ್. ಈ ಲೈನ್ ಅಂತೂ ಖಂಡಿತ ಕರೆಕ್ಟ್ ಆಗಿದೆ. ನೋಡಿ ತೋರಿಸ್ತೀನಿ, ದೇ ಆರ್ ಮೇಡ್ ಅಪ್ ಆಫ್ ಸಿಲ್ವರ್. ಇಲ್ಲೆಲ್ಲ ನೋಡಿ ಸಿಲ್ವರ್, ಇವೆಲ್ಲ ಪಾಯಿಂಟ್ಸ್ ಕರೆಕ್ಟ್ ಆಗಿದೆ. ಕೇಮ್ ಟೆರೇಸಸ್ ಆರ್ ಫಾರ್ಮ್ಡ್ ಬೈ ದ ಡಿಪಾಸಿಟ್ಸ್ ಆಫ್ ವ್ಯಾಲಿ ಗ್ಲೇಷಿಯರ್. ಕೇಮ್ ಟೆರೇಸ್ ಅಂದ್ರೆ ಏನಪ್ಪಾ ನೋಡಿ, ಹೀಗಿರುತ್ತೆ. ಈ ಕ್ವಶನ್ ಕೂಡ ತಪ್ಪು ಕೊಟ್ಟಿದೆ. ಈಗ ತಮಿಳುನಾಡಲ್ಲಿ ಎರಡು ರೀತಿ ಇರೋರು, ಒಬ್ಬರು ನಯನರ್ಸ್ ಅಂತ ಕರಿತೀವಿ, ಇನ್ನೊಬ್ರು ಆಲ್ವರ್ಸ್ ಅಂತ ಕರಿತೀವಿ. ಸೊ ನಯನರ್ಸ್ ಅಂದ್ರೆ ಶೈವ ಭಕ್ತರು, ಆಲ್ವರ್ಸ್ ಅಂದ್ರೆ ವಿಷ್ಣು ಭಕ್ತರು. ಅಂದ್ರೆ ಈ ಪಾಯಿಂಟ್ ಕರೆಕ್ಟ್ ಅಲ್ವಾಪ? ದೇ ಕಂಪೋಸ್ಡ್ ಡಿವೋಷನಲ್ ಪೊಯೆಟ್ರಿ, ಅದು ಕರೆಕ್ಟೇನಾ? ಆದರೆ KPSC ಏನ್ ಹೇಳ್ತಿದೆ, ಸಂಗಮ್ ಪೊಯೆಟ್ಸ್ ಅಂತ ಹೇಳಿದೆ. ಇಲ್ಲಿ ನೋಡಿ, ಇವರು ಸಂಗಮ ಪೊಯೆಟ್ಸ್ ಅಂತ ಅಂದ್ರೆ ಆ ಯುಗದಲ್ಲಿ ಬಂದವರಲ್ಲ. ಈ ಸಂಗಮ್ ಲಿಟ್ರೇಚರ್ ಬಂದಿದ್ದು ಕ್ರೈಸ್ಟ್ ಹುಟ್ಟೋದಕ್ಕಿಂತ ಮುಂಚೆ, ನಯನರ್ಸ್ ಬಂದಿದ್ದು ಕ್ರೈಸ್ಟ್ ಆದ್ಮೇಲೆ. ಸೊ ಇದು ತಪ್ಪು. ಆದರೂ ಇವ್ರೇನ್ ಮಾಡೋರು ನಯನರ್ಸು, ಕೆಲವೊಂದು ಸಂಗಮ ಪದ್ಯಗಳನ್ನ ತಗೊಂಡು ಹಾಡುವವರು. ಸೊ ಹಾಗೆ ನೋಡ್ಕೊಂಡ್ರೆ ಇದು ಕರೆಕ್ಟ್. ಇದು 64 ಅಲ್ಲ, 63. ಆದ್ದರಿಂದ ಇದು ತಪ್ಪು. ಈಗ ನೋಡಿ, ಇವ್ರ ಶೈವ ಸೈನ್ಸ್ ಅಲ್ಲ ಅನ್ನೋದು ತಪ್ಪು. ಯಾಕೆ? ಆಪ್ಷನ್ಗಳಾದ್ರೂ ತಪ್ಪು ಕೊಟ್ಟಿರಬೇಕು, ಅಥವಾ ಈ ಪಾಯಿಂಟ್ ಆದ್ರೂ ತಪ್ಪಿರಬೇಕು. ಸೊ ಅವರು ಖಂಡಿತವಾಗಲೂ ಶೈವ ಭಕ್ತರೇ. B and C ಕರೆಕ್ಟ್ ಆಗಿದೆ. ರೀಸೆಂಟ್ ಆಗಿ ಡೈರೆಕ್ಟರ್ ಆಫ್ ನ್ಯಾಷನಲ್ ಸೈನ್ಸ್ ಫೌಂಡೇಶನ್ಗೆ ಯಾರು? ಸೇತುರಾಮನ್ ಪಂಚನಾಥನ್. ಅಂಬೇಡ್ಕರ್ ಬುಕ್ಸ್ ಅನ್ನ ಟೀಚಿಂಗ್ಸ್ ಅಲ್ಲಿ ಯೂಸ್ ಮಾಡಿ ಅಂತ ಕೊಟ್ಟಿದ್ದು ಡೆಲ್ಲಿನಲ್ಲಿ. ಇದು ಸ್ವಲ್ಪ ಕನ್ಫ್ಯೂಷನ್ ಇದೆ. ನಾನು KPSC ಅವರು ತಗೊಂಡಿರುವಂತಹ ಆನ್ಸರ್ಸ್ ಅನ್ನೇ ತಗೊಂಡಿದ್ದೀನಿ. ನನ್ನ ಪ್ರಕಾರ 1ಗೆ 3 ಕರೆಕ್ಟ್ ಆಗಿದೆ, 2 ಇರಬೇಕಿತ್ತು. ಆದರೆ ಟ್ಯಾಕ್ಸಸ್ ವಿಷಯ ಆಗಿರೋದ್ರಿಂದ ನಮ್ಮ ಹತ್ರ ಪ್ರಾಪರ್ ಡಾಕ್ಯುಮೆಂಟ್ ಎವಿಡೆನ್ಸ್ ಇಲ್ಲ. ಅದಕ್ಕೆ ನಾನು KPSC ಅವರು ಹೇಳಿರುವಂತಹ ಡೈರೆಕ್ಟ್ ಆನ್ಸರ್ನೇ ನೋಡ್ತಿದ್ದೀನಿ. ಸೊ UN ರಿಪೋರ್ಟ್ ರೀಸೆಂಟ್ ಆಗಿ ಪಬ್ಲಿಷ್ ಆಯಿತು, ಅದರ ಪ್ರಕಾರ ಕೆಲವೊಂದನ್ನು ಕೇಳಿದ್ದಾರೆ. ಎಲ್ಲ ಸ್ಟೇಟ್ಮೆಂಟು ಕರೆಕ್ಟ್ ಆಗಿದೆ. LERMS ಎಲ್ಲ ಬೇಸಿಕ್ NCERT ಬುಕ್ಸ್ ಅಲ್ಲಿ ಸಿಗುತ್ತೆ. ಮಾರ್ಚ್ 1992 ನಲ್ಲಿ ತಂದರು. ಈಗ ನೋಡಿ, ಆಂಥ್ರಸೈಟ್ ಇಸ್ ದ ಹಾರ್ಡೆಸ್ಟ್ ಕೋಲ್, ಕರೆಕ್ಟ್ ಆಗಿದೆ. ಬಿಟುಮಿನಸ್ ಇಸ್ ದ ಮೋಸ್ಟ್ ಪಾಪ್ಯುಲರ್ ಕೋಲ್, ಕರೆಕ್ಟ್ ಆಗಿದೆ. ಕೋಕ್ ಇಸ್ ಪ್ರಿಪೇರ್ಡ್ ಫ್ರಮ್ ಬಿಟುಮಿನಸ್, ಬಿಟುಮಿನಸ್ ಇಸ್ ಸಾಫ್ಟ್, ಎಲ್ಲ ಕರೆಕ್ಟ್ ಆಗಿದೆ. ಇಂಡಸ್ ವ್ಯಾಲಿ, ಕೋಲಾರ್ ಮತ್ತೆ ಹಟ್ಟಿ ಗೋಲ್ಡ್ ಮೈನ್ಸ್ ಇಂದ ಗೋಲ್ಡ್ ಸರ್ಕ್ಯುಲೇಟ್ ಆಗ್ತಿತ್ತು ಅಂತ ಹೇಳಿದವರು SR ರಾವ್ ಅವರು. ಇಂಡಿಯಾದ ನೋವಲ್ ಫೀಚರ್ ಅಂತ ಏನನ್ನ ಕರಿತೀವಿ? DPSP ನ ಕರಿತೀವಿ. ಇಮಿಗ್ರೇಷನ್ ಬಿಲ್ 2019 ಎಮಿಗ್ರೇಷನ್ ಆಕ್ಟ್ 1983 ನ ರಿಪ್ಲೇಸ್ ಮಾಡ್ತಿದೆ.
ಎಲ್ಲಿ ನಿಮಗೆ ರೇರ್ ಅರ್ತ್ ಮಿನರಲ್ಸ್ ಇದೆ? ಸೌತ್ ಆಫ್ರಿಕಾ. ಫ್ಯಾಕ್ಚುಯಲ್ ಕ್ವಶನ್ಸ್ ಗೈಸ್. ನೋಡಿ, ಇಂಡೋ ಗ್ರೀಕ್ ಕುಶಾನ ರೂಲರ್ಸ್ ನೋಡಿ, ಎಫಿಜೀಸ್ ಆಫ್ ಗ್ರೀಕ್ ಅಂಡ್ ಇಂಡಿಯನ್ ಡೈಟೀಸ್ ಕರೆಕ್ಟ್ ಆಗಿದೆ, ಬೈಲಿಂಗ್ಯುವಲ್ ಕಾಯಿನ್ಸ್ ಕರೆಕ್ಟ್ ಆಗಿದೆ, ಪೋರ್ಟ್ರೇಟ್ಸ್ ಆಫ್ ಕಿಂಗ್ಸ್ ಕೂಡ ಕರೆಕ್ಟ್ ಆಗಿ ಇದೆ. ವುಮೆನ್ ಪೈಲೆಂಟ್ ಶಿವಾಂಗಿ ಸ್ವರೂಪ್ ಫ್ರಮ್ ಬಿಹಾರ್ ಡೈರೆಕ್ಟ್ ಆಗಿದೆ, ತಲೆ ಕೆಡಿಸ್ಕೋಬೇಡಿ. GNP ನ್ಯಾಷನಲ್, ಸೊ ನಮ್ಮ ದೇಶದಲ್ಲಿರುವಂತಹ ಜನರು, ನಮ್ಮ ದೇಶದಲ್ಲಿ ಇರಲಿ ಎಲ್ಲೇ ಇರಲಿ, ಅವರು ಪ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದನ್ನ ನಾವೇನಂತ ಕರಿತೀವಿ? GNP ಅಂತ ಕರಿತೀವಿ. ಅಟಾರ್ನಿ ಜನರಲ್ ನ ಅಪಾಯಿಂಟ್ ಮಾಡೋದು ಯಾರು? ಪ್ರೆಸಿಡೆಂಟ್. ಇಂಡಿಯಾನಲ್ಲಿ ಸುಮಾರು ವಿಷಯಗಳನ್ನ ಅಪಾಯಿಂಟ್ ಮಾಡೋದೇ ಪ್ರೆಸಿಡೆಂಟ್. ಸೆಬಿ ಅಟಾನಮಸ್ ಆಗಿದ್ದು 1992 ನಲ್ಲಿ. ವೆಸ್ಟ್ ಬೆಂಗಾಲ್ ಅವರು ಬಾಂಗ್ಲಾ ಅಂತ ಮಾಡಿದ್ದಾರೆ. UPSC ಚೇರ್ಮನ್ 6 years, ಇದು ತಪ್ಪು. ಫಸ್ಟ್ ಕಪಲ್ ಮಾಧುರಿ ಕನಿಟ್ಕರ್ ಅಂಡ್ ರಾಜೀವ್ ಕನಿಟ್ಕರ್. ಪ್ರೊಟೆಕ್ಷನ್ ಆಫ್ ವುಮೆನ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್ ಹ್ಯೂಮನ್ ರೈಟ್ ಹೌದು, ಆದರೆ ನಮ್ಮ ದೇಶದಲ್ಲಿ ಅದನ್ನ ಲೀಗಲ್ ರೈಟ್ ಆಗಿ ಕೊಟ್ಟಿದ್ದೀವಿ. ನೋಡಿ, ಈಸ್ಟ್ ಕೋಸ್ಟ್ ಭುವನೇಶ್ವರ್, ನಾರ್ತ್ ಸೆಂಟ್ರಲ್ ಅಲಹಾಬಾದ್, ಜೈಪುರ್, ಇದು ಬಿಲಾಸ್ಪುರ್, ರಾಯ್ಪುರ್ ಅಂತ ಕೊಟ್ಟಿದ್ದಾರೆ. ವರ್ಲ್ಡ್ ಸಾಯಿಲ್ ಡೇ ಯಾವಾಗಿದೆ? ಸಾರಿ, ಅದರ ಥೀಮ್ ಏನು? ಸ್ಟಾಪ್ ಸಾಯಿಲ್ ಎರೋಷನ್, ಸೇವ್ ಅವರ್ ಫ್ಯೂಚರ್. ನೋಡಿ, KPSC ನಲ್ಲಿ ನಿಮಗೆ ಸುಮಾರು ಕ್ವಶನ್ಗಳು UPSC ಸ್ಟ್ಯಾಂಡರ್ಡ್ ಅಲ್ಲಿ ಇದೆ. ನಾಳೆ ದಿನ ನೀವು UPSC ಮಾಡಬೇಕು ಅಂತ ಇದ್ದಲ್ಲಿ, UPSC ತಯಾರಿನ ಸ್ಟಾರ್ಟ್ ಮಾಡಿದ್ರೆ KPSC ಆಗಲಿ ಯಾವುದೇ ಒಂದು ಎಕ್ಸಾಮ್ನ ನೀವು ಈಸಿಯಾಗಿ ಪಾಸ್ ಮಾಡಬಹುದು. ರವಿ ಸರ್ ಅವರು, ರವಿ ಡಿ ಚನ್ನನವರ್ ಅವರು, ನಾನು ಮತ್ತೆ ನವೋಪ್ರಮತಿ ಸಂಸ್ಥೆಯವರು ಎಲ್ಲ ಸೇರಿ ನವೋದಯ ಫೌಂಡೇಶನ್ ಮೂಲಕ ನಾವು UPSC, KPSC ಮತ್ತೆ ಎಲ್ಲ ಎಕ್ಸಾಮ್ಗಳಿಗೂ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ ಅಂತ ಕಡಿಮೆ ದರದಲ್ಲಿ ಮೈಸೂರಿನಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಆದಷ್ಟು ಇದನ್ನು ಉಪಯೋಗ ಮಾಡಿಕೊಳ್ಳಿ. ನಿಮಗೆ ಬರೀ ಮೆಂಟರ್ಶಿಪ್ ಬೇಕಂತ ಅಂದ್ರೂ, ಹಾಸ್ಟೆಲ್ ಇದ್ದು ನೀವೇ ಓದ್ಕೊಂತೀನಿ ಅಂದ್ರೂ ನಾವು ಅದಕ್ಕೆ ಸಹಾಯ ಮಾಡ್ತೀವಿ. ನಾವು ಈ ಕೊರೋನಾ ಪ್ಯಾಂಡಮಿಕ್ ಎಲ್ಲ ಆದಮೇಲೆ ಖಂಡಿತವಾಗ್ಲೂ ಬಂದು ನಿಮಗೆ ಪರ್ಸನಲ್ ಆಗಿ ಗೈಡೆನ್ಸ್ ಕೂಡ ಕೊಡ್ತೀನಿ. ನಿಮಗೆ ಇಂಟ್ರೆಸ್ಟೆಡ್ ಆಗಿದ್ದರೆ ಇಲ್ಲಿ ಕೊಟ್ಟಿರುವಂತಹ ನಂಬರ್ಸ್ಗೆ ಫೋನ್ ಮಾಡಿ. ರವಿ ಸರ್ ಅವರು ನಿಮಗೆ ಪರ್ಸನಲ್ ಆಗಿ ಗೈಡ್ ಮಾಡಿ ಅದನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.